ನೀವು ಎಲ್ಲ ನೋಡಿ, ರಾಜಕೀಯ ನಾಯಕರುಗಳಿಗೆ ಈಗ ಮೊನ್ನೆ ನಮ್ಮ ನಾಯಕರುಗಳ ಭಾಷಣ ಕೇಳಿ ಸಂಯಮ ಅಲ್ಲಲ್ಲ ಪ್ಲಾನ್ ಬಿ ಕಾಂಗ್ರೆಸ್ ಅಲ್ಲಲ್ಲ ಈಗ ಕಾಂಗ್ರೆಸ್ ಅವರು ನಿಮ್ಮ ಬಗ್ಗೆ ಸ್ವಲ್ಪ ಪ್ರೀತಿ ತೋರಿಸ್ತಾ ಇದ್ದಾರೆ. ಅದೇ ನಮಗೆ ಏನು ನೋಡಿ, ಅದು ನಾನು ಗಳಿಸ್ಕೊಂಡದ್ದು. ನಾನು MLA ಆಗಿದ್ದಾಗ ಜಾತಿ ಮತ ಧರ್ಮ ಪಕ್ಷ ಬಿಟ್ಟು ಕೆಲಸ ಮಾಡಿದ್ದೇನೆ. ಕಾಂಗ್ರೆಸ್ನವರಿಗೂ ಬಂದವರಿಗೆ ಕೆಲಸ ಮಾಡಿಕೊಡ್ತೇನೆ. ಧರ್ಮ ನಾನು ಹಿಂದುತ್ವ ಅಂತ ಗಟ್ಟಿ ಇದ್ದರು MLA ಆಗಿ ಬಂದಾಗ ನಾನು ಎಲ್ಲರನ್ನ ಸಮಾನ, ಅದು ನನಗೆ ಇವತ್ತು ಪ್ರೀತಿ ಇದೆ. ಬಟ್ ರಾಜಕೀಯ ನಿಲುವುಗಳು ಏನು ಅಂತ ಹೇಳಿದ್ರೆ, ಇವತ್ತು ನಾವು ಮೊನ್ನೆ ನಮ್ಮ ರಾಷ್ಟ್ರೀಯ ನಾಯಕರುಗಳ ಒಂದು ಭಾಷಣ ಕೇಳಿದ, ಸಂಯಮ ಬೇಕು, ಕಾರ್ಯಕರ್ತರಿಗೆ ಸಂಯಮ ಬೇಕು ಹೇಳಿದ್ರಲ್ಲ. ನನಗೆ ಅತ್ಯಂತ ಗೌರವ ಇದೆ ಅವ್ರ ಬಗ್ಗೆ, ನಾನೇನೋ ಬಗ್ಗೆ ಟೀಕೆ ಮಾಡ. ಆದರೆ ಈ ಸಂಯಮ ಕೇವಲ ಉಡುಪಿ ಜಿಲ್ಲೆಯ ಕಾರ್ಯಕರ್ತರಿಗೆ ಮಾತ್ರವಾ, ಬೇರೆಯವರಿಗೂ ಅನ್ವಯಿಸ್ತದ? ನನ್ನ ವಿನಂತಿ ಅವರ ಹತ್ರ ಅಲ್ಲ, ಅವರೆಲ್ಲ ದೊಡ್ಡವರು, ನಾನು ಅವರಿಗೆ ಟೀಕೆ ಮಾಡುವಷ್ಟಲ್ಲ. ನನ್ನ ದಯವಿಟ್ಟು ವಿನಂತಿ ಇದ್ದರೆ ಸಂಯಮವನ್ನು ಅವರಿಗೆ ದಯವಿಟ್ಟು ನೆಕ್ಸ್ಟ್ ವಿಜಯೇಂದ್ರನಿಗೆ ಒಂದು ತ್ಯಾಗ ಮಾಡಲಿಕ್ಕೆ ಹೇಳಿ. ನೆಕ್ಸ್ಟ್ MLA ಅವ್ರು ನಿಲ್ಲದೆ ಇಡೀ ರಾಜ್ಯಾಧ್ಯಕ್ಷರಿಗೆ, ಇಡೀ ರಾಜ್ಯ ತಿರುಗಲಿ. ಅಥವಾ ಎರಡು ಅಪ್ಪ ಮತ್ತು ಇಬ್ಬರು ಮಕ್ಕಳಿಗೆ ಆಗಬೇಡ. ಅಪ್ಪ ಪಾಪ ಅವರು ಗ್ರೇಟ್, ಒಬ್ಬ ಮಕ್ಕಳಿಗೆ ಏನಾದ್ರು ಕೊಡ್ತೇವೆ, ನೀವು ಪಕ್ಷಕ್ಕೆ ದುಡೀಲಿ ಅಂತ ಹೇಳಿ. ಆಗ ಅವರ ಸಂಯಮವನ್ನು ಟೆಸ್ಟ್ ಮಾಡಿ.